ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೊತೆಗೆ ಮತದಾನ ಮಾಡಿ ಬಂದ ನಂತರ ಗರ್ವದಿಂದ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಹಿರಿಯರು ಭಾಳ ಖುಷಿಯಾಗೋದು. ಜೊತೆಗೆ ವಿಶೇಷ ಚೇತನರಿಗೆ ಅಂತ ಒಂದಷ್ಟು ಸ್ಪೆಷಲ್ಲಾಗಿ ಈ ಬಾರಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರಿಗೆ ವೀಲ್ಚೇರ್ನ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದು ವೀಲ್ಚೇರು ಚುನಾವಣಾ ಆಯೋಗದ ವೀಲ್ಚೇರು. ಆ ವ್ಯವಸ್ಥೆ ಮಾಡಿದ್ದಾರೆ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡುವಂತೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಇನ್ಫೋಸಿಸ್ನ ಫೌಂಡರ್ ನಾರಾಯಣ ಮೂರ್ತಿಯವರು ಆಗಮಿಸ್ತಾ ಇದ್ದಾರೆ. ಅವರೂ ಕೂಡ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಭಾಳ ಖುಷಿಯ ಸಂಗತಿ. ಹೇಳಿದೆ ಬೆಳಗ್ಗೆನೇ ನೋಡಿ 7-8 ಇವಾಗಷ್ಟೇ ಪೋಲಿಂಗ್ ಬೂತ್ ಓಪನ್ ಆಗಿದೆ. ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಎಲ್ಲರೂ ನಾರಾಯಣ ಮೂರ್ತಿಯವರು ಬಂದಿದ್ದಾರೆ. ಇನ್ನೇನವರು ಮತದಾನ ಆಯಿತೋ ಅಥವಾ ಇವಾಗ ಬರ್ತಾ ಇದ್ದಾರೆ ನೋಡಿ, ಇವಾಗ ಮತದಾನಕ್ಕೆ ಆಗಮಿಸಿದ್ದಾರೆ, ಪೋಲಿಂಗ್ ಬೂತ್ಗೆ ಆಗಮಿಸಿದ್ದಾರೆ. ಅವರು ಕೂಡ ಸರತಿ ಸಾಲಿನಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಜಯನಗರ ಅವರ ಪೋಲಿಂಗ್ ಬೂತ್ ಅನಿಸುತ್ತೆ, ಜಯನಗರದಲ್ಲಿ ಮತದಾನ ಮಾಡ್ತಾರೆ. ಈಗಾಗಲೇ ಬಂದು ಪೋಲಿಂಗ್ ಬೂತಲ್ಲಿ ನಿಂತಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವರ ಟರ್ನ್ ಬಂದಾಗ ಮತದಾನ ಮಾಡಿ, ಜೊತೆಗೆ ಎಲ್ರಿಗೂ ಒಂದು ರೀತಿ ಅವರ ಮತದಾನ ಮುಗೀತು, ವೋಟ್ ಹಾಕಿದ್ದಾರೆ, ಈಗ ವಾಪಸ್ ತೆರಳ್ತಾ ಇದ್ದಾರೆ. ಇನ್ಫೋಸಿಸ್ನ ಸಂಸ್ಥಾಪಕರು ನಾರಾಯಣ ಮೂರ್ತಿಯವರು ಮತದಾನ ಮಾಡಿದ್ದಾರೆ. 7-9ಕ್ಕೆ ಪೋಲಿಂಗ್ ಬೂತ್ ಓಪನ್ ಆದ ತಕ್ಷಣವೇ ಅವರು ಕೂಡ ಮತದಾನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಜಯನಗರ ಪೋಲಿಂಗ್ ಬೂತ್ನಲ್ಲಿ ಮತದಾನ ಮಾಡಿದ್ದಾರೆ. ಏನಾದ್ರು ಮಾತಾಡ್ತಾರೋ ನೋಡೋಣ ನಾರಾಯಣ ಮೂರ್ತಿಯವರು. ಸಂದೇಶ ಕೊಟ್ಟರೆ ಸಾಕಿರು, ಎಲ್ಲರೂ ಮತದಾನ ಮಾಡಿ ಅಂತ ನೋಡಿದ್ರೆ ಸಾಕ್ಷಿ. ಇಂಥ ವಯಸ್ಸಿನಲ್ಲಿ ಇಂಥ ಬ್ಯುಸಿ, ನಾವು ಹೇಳ್ತೀವಿ ಯಾಕಪ್ಪ ವೋಟ್ ಹಾಕಿಲ್ಲ ಈ ಸಲ, ಬ್ಯುಸಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. Well, once in 5 years, we get an opportunity to execute the right given by our Constitution to choose whatever candidate from whichever party he or she is to govern us. Therefore, today is a very happy day. Today is a day when we should all be enthusiastic to exercise that power. Thank you. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.